ಏನು ಜಾಸ್ತಿ ದುಡ್ಡು ಹಾಕ್ಸೋದಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕೆಂದರೆ ನಾನು ಬಂದ ತಕ್ಷಣ ರಿವ್ಯೂ ಮಾಡಿದ ತಕ್ಷಣ ನನಗೆ ಗೊತ್ತಾಯಿತು ತಿಂಗಳಿಗೆ ಎಷ್ಟು ಲಾಸ್ ಆಗ್ತಾ ಇದೆ, ವರ್ಷಕ್ಕೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತ. 2014ರಿಂದ ಒಬ್ಬರು ಧೈರ್ಯನೇ ಮಾಡಿರಲಿಲ್ಲ, ಎಲ್ಲ ಎದುರ್ಕೋತಾ ಇದ್ರು. ನಾನು ಚೀಫ್ ಮಿನಿಸ್ಟರ್ ಒಬ್ರಿಗೆ ಮಾತ್ರ ಹೇಳಿದೆ ಹಿಂಗಿದೆ ಪರಿಸ್ಥಿತಿ ಅಂತ. ನಾನು ಕ್ಯಾಬಿನೆಟ್ಗೂ ತೊಗೊಂಡೋಗ್ಲಿಲ್ಲ, ನಾನೇ ತೀರ್ಮಾನ ಮಾಡಿ ನಾನೇ ಪೊಸಿಷನ್ ಕೊಟ್ಬಿಟ್ಟು ಬೋರ್ಡ್ಗೆ ಆಥರೈಸ್ ಮಾಡಿ ಹೊಡೀರಿ ನೀವು ಸುಮ್ಮನೆ, ನನ್ನ ಮೇಲೆ ಧಿಕ್ಕಾರ ಕರೆಯೋರೆಲ್ಲ ಕರೀತಾ ಇರಲಿ, ಜೈಕರ್ ಹಾಕೋರು ಆಗ್ತಾ ಇರಲಿ, ನೀವು ಜೈಕರ್ ಆಗ್ತಾ ಇರಿ ಅವ್ರು ಧಿಕ್ಕಾರ ಆಗ್ತಾರೆ, ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಬೋರ್ಡ್ ಉಳಿಬೇಕಲ್ಲ. ದಿನ ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಸಂಬಳಗಳು ಬಿಲ್ ಆಗ್ತಿದ್ದಂಗೆ ನಿಮಗೂ ಜಾಸ್ತಿ ಕೊಡಬೇಕು. ಆಮೇಲೆ ಸಿಮೆಂಟ್ ಬೆಲೆ ಜಾಸ್ತಿ ಆಗೋಗಿದೆ, ಕಬ್ಬಣದ ಬೆಲೆ ಜಾಸ್ತಿ ಆಗೋಗಿದೆ, ಎಲ್ಲ ಪದಾರ್ಥ ಬೆಲೆನೂ ಜಾಸ್ತಿ ಆಗೋಗಿದೆ. ನಿಮ್ಮದು ಮಾತ್ರ ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಡೀಸೆಲ್ ಏರ್ತಾ ಇದೆ. 400 ರೂಪಾಯಿ ಇದ್ದಿದ್ದು ಗ್ಯಾಸು 1400 ರೂಪಾಯಿ ಆಗೋಯ್ತು. 39,000 ರೂಪಾಯಿ ಕಬ್ಬಣ 76,000 ರೂಪಾಯಿ ಆಗೋಯ್ತು. ಸಿಮೆಂಟ್ 240 ರೂಪಾಯಿ ಇದ್ದಿದ್ದು 440 ಆಗೋಯ್ತು. ಎಲ್ಲ ಕೆಲಸ ನಡಿಬೇಕಲ್ಲ, ನಿಮ್ಮ ಪೈಪ್ ಕೆಲಸ ಎಲ್ಲ. ಇವೆಲ್ಲ ಈ ದೃಷ್ಟಿಯಿಂದ ಧೈರ್ಯ ಮಾಡಿ 1ನೇ ತಾರೀಕಿಂದ ಹೊಡೆದಿದ್ದೀವಿ. ಏನಪ್ಪ ಹೊಡೆದಿದ್ದೀವಿ. ಧಿಕ್ಕಾರಕ್ಕೆ ಹೋಗೋರೆಲ್ಲ ಕೂಗ್ತಾ ಇರಲಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ ಕೂದಿಲ್ಲ. ಸೊ ನಿಮ್ಮ ಬೋರ್ಡ್ ಇದ್ದಿರ್ತಾರೆ. ನಾವು ಕೊನೆಗೆ ನೀರಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ನೀರಿಗೆ ಬಣ್ಣ